ಈ ರೀತಿ ನಿಮ್ಮ ಮನೆಗಳಲ್ಲೂ ಕಾಂಪೌಂಡ್ಗಳಲ್ಲಿ ಮೇನ್ ಆಗಿ ಮೇಲ್ಗಡೆ ಕಾಂಕ್ರೀಟ್ ಏನಾದರೂ ಸ್ಲ್ಯಾಬ್ ಹಾಕಿಲ್ಲ ಅಂದರೆ ಈ ರೀತಿ ಕ್ರ್ಯಾಕ್ಗಳು ಬಂದ್ಬಿಡ್ತದೆ. ಈ ಕ್ರ್ಯಾಕ್ಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಎಷ್ಟು ಸತಿ ಕ್ರ್ಯಾಕ್ಸ್ ಇಲ್ಲಾದರೂ ತುಂಬಿ ಏನಾದರೂ ತುಂಬಿ ಮತ್ತೆ ಮತ್ತೆ ಒಡೆದೋಗ್ತಾನೆ ಇರ್ತದೆ. ಅದಕ್ಕೋಸ್ಕರ ಹೊಸ ಮೆಟೀರಿಯಲ್ ಬಂದಿದೆ, PU ಸೀಲೆಂಟ್ ಅಂತ ಏಷ್ಯನ್ ಪೇಂಟ್ಸ್ ಅವ್ರ ಕಡೆಯಿಂದ. ಈ ಒಂದು ಮೆಟೀರಿಯಲ್ನ ಯೂಸ್ ಮಾಡೋದ್ರಿಂದ ನಿಮ್ಗೇನಾಗುತ್ತೆ, ಅಪ್ ಟು 40 mm ವರೆಗೆ ಕ್ರ್ಯಾಕ್ಗಳೇನಾದರೂ ಇದ್ದರೆ ಕಂಟ್ರೋಲ್ ಆಗುತ್ತೆ. ದಯವಿಟ್ಟು ಬೇರೆ ಏನಿದ್ರು ಈ ರೀತಿ ಸ್ಟ್ರಕ್ಚರಲ್ ಕ್ರ್ಯಾಕ್ಸ್ಗಳಿಗೆ PU ಸೀಲೆಂಟ್ನ ಉಪಯೋಗಿಸೋದು ತುಂಬ ಒಳ್ಳೆಯದು. PU ಸೀಲೆಂಟ್ನ ಉಪಯೋಗಿಸಿ. ಮತ್ತು ಇದೇ ರೀತಿ ಏನಾದರೂ ನಿಮಗೆ ಮಾಹಿತಿಗಳು ಅಪ್ಡೇಟ್ಗಳು ಬೇಕಂದರೆ ಹೊಸ ಮೆಟೀರಿಯಲ್ ಬಗ್ಗೆ ನನ್ನನ್ನು ಫಾಲೋ ಮಾಡ್ಕೊಬಿಡಿ. PU ಸೀಲೆಂಟ್ ಉಪಯೋಗಿಸೋದ್ರಿಂದ ಏನು ಪ್ರಯೋಜನ ಅಂದರೆ, ಇದು ಒಂಥರ ರಬ್ಬರ್ ರೀತಿ ಮೆಟೀರಿಯಲ್ ಬರುತ್ತೆ. ಡ್ರೈ ಆದಮೇಲೆ ಸೀಲೆಂಟ್ ಇದು ತುಂಬಾ ಹಾರ್ಡ್ ಕಂಟೆಂಟ್ ಆಗಿ ಮಾಡ್ತದೆ. ಕ್ರ್ಯಾಕು ಎಷ್ಟೇ ಸ್ಟ್ರೆಚ್ ಆದರೂ ಇದನ್ನು ಸ್ಟ್ರೆಚಬಲ್ ಅದ್ರ ಜೊತೆಗಾಗುತ್ತೆ ಹೊರತು ಮತ್ತೆ ಕ್ರ್ಯಾಕ್ನ ಬರೋದಕ್ಕೆ ಬಿಡೋದಿಲ್ಲ. ಬೇರೆ ಏನೇ ಮೆಟೀರಿಯಲ್ ನೀವು ಕ್ರ್ಯಾಕ್ ಸೀಲ್ ಇರಲಿ ಮತ್ತೆ ಒಂದು ಯೂಸ್ ಮಾಡಿದ್ರೆ ಬರೀ 2 mm ವರೆಗೆ ಮಾತ್ರ ಅದರದ್ದು ಕೆಪಾಸಿಟಿ ಇರೋದು, 2 to 3 mm ಮಾತ್ರ. ಇದು ಅಪ್ ಟು 40 mm ಯೂಸ್ ಮಾಡೋಕ್ಕಾಗೋ ಕಾರಣ ನೀವು ಯಾವುದೇ ಥರದ ಮೆಟೀರಿಯಲ್ ಬೇಕಾದರೂ ಯೂಸ್ ಮಾಡ್ಬೋದು. ಅಪ್ ಟು ಮೆಟಲ್ಗೂ ಕೂಡ ಮೆಟಲ್ ಗ್ಯಾಪ್ ಫಿಲ್ಲಿಂಗೋಸ್ಕರ ಕೂಡ ಯೂಸ್ ಮಾಡ್ಕೋಬೋದು. ಉಪಯೋಗ ಇದ್ದರೆ ಇದೊಂದು ಮಾಹಿತಿ ನಿಮಗೆ ಇಷ್ಟ ಆದರೆ ನನ್ನ ಈ ಚಾನಲನ್ನು ಲೈಕ್ ಮಾಡಿ ಮತ್ತು ಫಾಲೋ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಹೊಸ ವೀಡಿಯೋಗೋಸ್ಕರ ನನ್ನನ್ನು ಫಾಲೋ ಮಾಡ್ಕೊಬಿಡಿ. ಹೊಸ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಈ ರೀತಿ ಏನಾದರೂ ಕ್ರ್ಯಾಕ್ಗಳಿದ್ರೆ ದಯವಿಟ್ಟು PU ಸೀಲೆಂಟ್ನ ಉಪಯೋಗಿಸ್ಕೊಳ್ಳಿ. ಥ್ಯಾಂಕ್ ಯು.